ನೋಟಿಸ್ಗೆ ಡೋಂಟ್ ಕೇರ್. ಇದು ಯತ್ನಾಳ್ರ ಸ್ಟೈಲ್. ಯಾಕಂದರೆ ಇಂತಹ ನೋಟಿಸ್ಗಳು ಬಂದಿದ್ದಾವೆ, ಈ ಹಿಂದೆಯೂ ಕೂಡ ಬಂದಾಗ ಉತ್ತರ ಕೊಟ್ಟಿದ್ದೀನಿ, 2ಕ್ಕೆ ಉತ್ತರ ಕೊಟ್ಟಿದ್ದೀನಿ. ಇನ್ನೊಂದರ ಬಗ್ಗೆ ಆ ನೋಟಿಸ್ನ ಸತ್ಯಾಸತ್ಯತೆ ಬಗ್ಗೆನೇ ನನಗೆ ಅನುಮಾನ ಇತ್ತು. ಹಾಗಾಗಿ 10 ದಿನ ಕಳೆದರೂ ಕೂಡ ಉತ್ತರ ಕೊಡಲಿಲ್ಲ. ಆದರೆ ಮತ್ತಿನ್ಯಾರು ಕೇಳೋಕ್ಕೆ ಬಂದಿಲ್ಲ. ಇದು ಅಂದರೆ ಬಿ ಜೆ ಪಿಯಲ್ಲಿ ರವಾನೆ ಆಗ್ತಿರುವಂತಹ ನೋಟಿಸ್ಗಳ ಪರಿಸ್ಥಿತಿ ಈ ಲೆವೆಲ್ನಲ್ಲಿ ಇದೆಯಾ ಅಂತ ಹೇಳಿ ಯತ್ನಾಳ್ರ ಮಾತಿನಿಂದ ಅನುಮಾನ ಬರುತ್ತೆ. ಎಲ್ಲರೂ ಅಂದ್ಕೊಂಡಿದ್ದು ಬಿ ಜೆ ಪಿಲಿ ಇಂತಹ ಅಶಿಸ್ತನ್ನು ಸಹಿಸೋದಿಲ್ಲ ಅಂತೇಳಿ. ಆದರೆ ಅವ್ರು ಹೇಳ್ತಿರುವಂಥ ರೀತಿಯನ್ನು ನೋಡಿದರೆ ಏನು ಬೇಕಿರೋ ನಡೆಯುತ್ತೆ ಅನ್ನುವಂಥ ಧಾಟಿಯಲ್ಲಿ ಯತ್ನಾಳ್ರು ಮಾತನಾಡಿದ್ದಾರೆ. ಆದರೆ ಯತ್ನಾಳ್ರು ಇಟ್ಕೊಂಡಿರುವಂಥ ವಿಚಾರ ಇದೆಯಲ್ಲ, ಅವರು ನಡೆಸ್ತಾ ಇರುವಂಥ ಹೋರಾಟ ಇದೆಯಲ್ಲ, ಅದು ಬಿ ಜೆ ಪಿ ಸೈದ್ಧಾಂತಿಕವಾಗಿ ಬಿ ಜೆ ಪಿ ನಡೆಸ್ತಾ ಇರುವಂಥ ಹೋರಾಟಕ್ಕೆ ಭಾಳ ಹತ್ತಿರದಲ್ಲಿರುವಂತಹ ಅಥವಾ ಅಂಥ ವಿಚಾರದಲ್ಲಿ ಬಿ ಜೆ ಪಿ ಭಾಳ ಪರ್ಟಿಕ್ಯುಲರ್ ಆಗಿ ತನ್ನ ಸ್ಟ್ಯಾಂಡನ್ನು ಹೊಂದಿರುವಂತಹ ವಿಚಾರವೂ ಕೂಡ ಇದೆ. ಇದು ಅವರ ಪ್ಲಸ್ ಪಾಯಿಂಟ್ ಕೂಡ ಇದ್ದೇ ಇರುವಂಥದ್ದು. ಈ ವಿಚಾರದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆದಿಲ್ಲ ಅನ್ನೋಂಥ ಖುದ್ದು ಯತ್ನಾಳ್ ಅವರ ಕ್ಯಾಂಪ್ನ ಸದಸ್ಯರೇ ಆರೋಪವನ್ನು ಬೇರೆ ಮಾಡ್ತಾ ಇದ್ದಾರೆ. ರವೀನ ವರದಿ ನಿಮಗೆ ತೋರಿಸ್ತೀವಿ. ಈ ನೋಟಿಸು ಅಧಿಕೃತವಾಗಿ ನಾನು ಬಂದಿಲ್ಲ. ನೋಟಿಸೇ ಡುಪ್ಲಿಕೇಟ್ ಐತಂತ ಅನ್ನಿಸ್ತು. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳು ಗೊತ್ತಾಗ್ತದೆ. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ. ಖಂಡ ಬಿ ಜೆ ಪಿ ನಮ್ಮ ಜೊತೆಗೆ, ಅವ್ರ ಅಪ್ಪ ಮಕ್ಕಳು ಇಬ್ಬರೇ ಇರ್ತಾರೆ. ಇನ್ನು ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು. ಅವಾಗ ಮ್ಯಾಗ ಹೋಗ್ತಾರೆ, ಮ್ಯಾಗ ಹೋಗೋದಿಲ್ಲ, ಕೈಗೆ ಹೋಗ್ತಾರೆ. ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವ್ರಿಗೆ. ಒಂದು ತಿಂಗಳ ಹಿಂದಿನವರೆಗೂ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ರೀತಿಯಲ್ಲಿ ಕಾಣುತ್ತಿದ್ದ ಪ್ರತಿಪಕ್ಷ ಬಿಜೆಪಿ ಇದ್ದಕ್ಕಿದ್ದಂತೆ ಆಂತರಿಕ ಗೊಂದಲದಲ್ಲಿ ಮುಳುಗೇಳಲು ಶುರು ಮಾಡಿದೆ. ವಕ್ಫ್ ಬೋರ್ಡ್ ಜಮೀನು ವಿಚಾರ ಬಂದಾಗಲಂತೂ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಮುಗಿಬಿದ್ದಿದ್ದರು. ವಿಜಯಪುರ, ಬಾಗಲಕೋಟೆ, ಧಾರವಾಡ, ಗದಗ, ಬೀದರ್, ಕಲಬುರಗಿ, ಯಾದಗಿರಿ ಹೀಗೆ ಒಂದಾದರ ಮೇಲೊಂದು ಜಿಲ್ಲೆಯಲ್ಲಿ ರೈತರಿಗೆ ನೋಟಿಸ್ ನೀಡಿದ್ದ ವಿಚಾರ, ರೈತರ ಜಮೀನಿನ ಪಹಣಿಗಳಲ್ಲಿ ವಕ್ಫ್ ಬೋರ್ಡ್ ಎಂದು ನಮೂದಾಗಿದ್ದ ವಿಷಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಖುದ್ದು ಸಿಎಂ ಸಿದ್ದರಾಮಯ್ಯ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನಿಸಿದ್ರು. ಬಿಜೆಪಿ ನಾಯಕರು ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲೇ ಮುಳುಗೇಳುತ್ತಿದೆ ಎಂಬ ಜನಾಭಿಪ್ರಾಯ ರೂಪಿಸುವ ವಿಶ್ವಾಸದಲ್ಲಿದ್ರು. ಆದರೆ ಅದೇ ವಕ್ಫ್ ಆಸ್ತಿ ವಿಚಾರ ಈಗ ರಾಜ್ಯ ಬಿಜೆಪಿಯ ನಾಯಕರ ನಡುವೆಯೇ ಕಂದಕ ಸೃಷ್ಟಿಸಿದೆ. ಒಬ್ಬರ ವಿರುದ್ಧ ಮತ್ತೊಬ್ಬರು ಮುಗಿಬೀಳುತ್ತಿದ್ದಾರೆ. ಕ್ರೆಡಿಟ್ ವಾರ್ ಜೋರಾಗಿದೆ. ಇದರ ಪರಿಣಾಮವಾಗಿಯೇ ನಾನಾ ನೀನಾ ಎಂಬಂತೆ ನಾಯಕರು ಮಾತನಾಡುವುದಕ್ಕೆ ಶುರು ಮಾಡಿದ್ದಾರೆ. ಇಷ್ಟಕ್ಕೂ ಯತ್ನಾಳ್ ಟೀಮ್ ವಕ್ಫ್ ವಿಚಾರ ಮುಂದಿಟ್ಟು ರಾಜ್ಯ ಪ್ರವಾಸ ಶುರು ಮಾಡುತ್ತಿದ್ದಂತೆ ವಿಜಯೇಂದ್ರ ಟೀಮ್ ಅಲರ್ಟ್ ಆಗಿತ್ತು. ವಕ್ಫ್ ವಿಚಾರದಲ್ಲಿ ಯತ್ನಾಳ್ ಟೀಮ್ ಮೈಲೇಜ್ ಪಡೀತಿದೆ ಎಂಬುದು ಕನ್ಫರ್ಮ್ ಆಗಿತ್ತು. ಇದೇ ಕಾರಣಕ್ಕೋ ಏನೋ ಸಾಮರಸ್ಯದ ಬದಲು ಸಂಘರ್ಷದ ಹಾದಿಯನ್ನ ಬಿಜೆಪಿ ನಾಯಕರು ತುಳಿದಿದ್ದಾರೆ. ಇದರ ಪರಿಣಾಮವಾಗಿ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ನಿಂದ ನೋಟಿಸ್ ರವಾನೆಯಾಗಿದೆ. ಈ ನೋಟಿಸ್ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ಯತ್ನಾಳ್ ಅನುಮಾನ ವ್ಯಕ್ತಪಡಿಸಿದ್ದರೂ ಮೊದಲು ನೋಟಿಸ್ನಲ್ಲಿರುವ ಅಂಶವನ್ನ ನೋಡೋಣ. ರಾಜ್ಯ ನಾಯಕತ್ವದ ವಿರುದ್ಧ ನಿರಂತರ ವಾಗ್ದಾಳಿ ಯಾಕೆ ಮಾಡುತ್ತಿದ್ದೀರಿ? ಪಕ್ಷದ ನಾಯಕತ್ವದ ವಿರುದ್ಧ ಸಾರ್ವಜನಿಕವಾಗಿ ಹೇಳಿಕೆ ಕೊಡುತ್ತಿದ್ದೀರಿ. ಪಕ್ಷದ ನಿರ್ದೇಶನ ಮತ್ತು ಶಿಸ್ತನ್ನ ನೀವು ಧಿಕ್ಕರಿಸುತ್ತಿದ್ದೀರಿ. ಈ ಹಿಂದೆ ಹಲವು ಬಾರಿ ಶೋಕಾಸ್ ನೋಟಿಸ್ ನೀಡಿದ್ದೇವೆ. ಹಿಂದಿನ ನೋಟಿಸ್ಗಳಿಗೆ ನೀವು ನೀಡಿದ್ದ ಉತ್ತರ ಸಮರ್ಪಕವಾಗಿಲ್ಲ. ನಿಮ್ಮ ಹಿರಿತನ, ಪಕ್ಷಕ್ಕೆ ಸಲ್ಲಿಸಿದ ಸೇವೆಗೆ ಗೌರವ ನೀಡಿದ್ದೆವು. ನಿಮ್ಮ ಧೋರಣೆ ಸರಿಯಾಗಿಲ್ಲ. ಮತ್ತೆ ಮತ್ತೆ ಹೇಳಿಕೆ ಕೊಡುತ್ತಿದ್ದೀರಿ. ಪಕ್ಷದ ನಿಯಮ ಮತ್ತು ಶಿಸ್ತನ್ನ ಉಲ್ಲಂಘಿಸಿದ್ದೀರಿ. ನಿಮ್ಮ ವಿರುದ್ಧ ಶಿಸ್ತು ಕ್ರಮ ಯಾಕೆ ತೆಗೆದುಕೊಳ್ಳಬಾರದು? ಈ ಬಗ್ಗೆ 10 ದಿನಗಳ ಒಳಗೆ ವಿವರಣೆ ನೀಡಿ ಎಂದು ನೋಟಿಸ್ ನೀಡಿದೆ ಹೈಕಮಾಂಡ್. ಹೀಗೆ 2 ಪುಟಗಳ ನೋಟಿಸ್ ಹೈಕಮಾಂಡ್ನಿಂದ ಬಂದಿದ್ದರೆ ಹೈಕಮಾಂಡ್ ಈ ನೋಟಿಸ್ನ ನೈಜತೆಯನ್ನೇ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್. ಮುಂಚೆ 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ 2ಕ್ಕೆ ಉತ್ತರ ಕೊಟ್ಟಿದ್ದೆ, 1ಕ್ಕೆ ಉತ್ತರವನ್ನೇ ಕೊಡಲಿಲ್ಲ. ಯಾಕಂದ್ರೆ ಆ ನೋಟಿಸ್ ಬಗ್ಗೆಯೇ ನನಗೆ ಅನುಮಾನವಿತ್ತು. ಅದು ವಿಜಯೇಂದ್ರ ಪ್ರಾಯೋಜಿತವಾಗಿತ್ತು ಎನ್ನುವುದರ ಜೊತೆಗೆ ಈಗಿನ ನೋಟಿಸ್ ಬಗ್ಗೆಯೇ ಯತ್ನಾಳ್ ಅನುಮಾನ ಹೊರಹಾಕಿದ್ದಾರೆ. ಆದರೆ ಯತ್ನಾಳ್ ಮಾತಿಗೆ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ. ನೋಡ್ರಿ, ನೋಟಿಸು ಅಧಿಕೃತವಾಗಿ ನಾನು ಬಂದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ಉತ್ತರ ಕೊಟ್ಟೆ. 3ನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತಂತ ಅನ್ನಿಸ್ತು. ಅವಾಗ ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದು ಉತ್ತರನೇ ಕೊಡಲಿಲ್ಲ. ನನಗೆ ಗೊತ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದಾನ್ರಿ. ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಹರಿಪ್ರಸಾದ್ ಏನು ಹೇಳ್ಯಾರ? ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ
ಅವ್ರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ. ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂತ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಇಂಥ ಸಮಾವೇಶ ಜೋರಾಗಿ ಮಾಡಿ ತೋರಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅವ್ರು ಶುಭ ಆಗ್ಲಿ ಅಂತೇಳಿ ಹಾರೈಸ್ತೇನೆ. ಇನ್ನೊಂದೆಡೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ನೇರವಾಗಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಇಡೀ ಬಿಜೆಪಿ ನನ್ನ ಜೊತೆಗಿದೆ, ಅಪ್ಪ ಮಕ್ಕಳು ಮಾತ್ರ ಒಂದು ಕಡೆ ಇದ್ದಾರೆ ಎಂದು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಭಾಳ ಸಣ್ಣ ಹುಡುಗ ಐತ್ರ, ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ, ಎಲ್ಲಿ ಸುಡುಗಾಡ ಅದಾರ ಲಿಂಗಾಯತರು. ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾ ಇದ್ದಾರೆ ಸರ್? ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನ್ರಿ. ಯಾರು ಇವರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗಿದ್ದೆ. ಇಷ್ಟಕ್ಕೆ ಸುಮ್ಮನಾಗದ ಯತ್ನಾಳ್ ಕಾಂಗ್ರೆಸ್ ಸರ್ಕಾರದೊಂದಿಗೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಹೊಂದಾಣಿಕೆ ರಾಜಕೀಯ ಮಾಡುತ್ತಿದ್ದಾರೆ ಎಂದು ದೂರಿದ್ರು. ಆದರೆ ಅದಕ್ಕೆಲ್ಲ ನಾನು ಹೆದರಲ್ಲ ಎಂದು ಹೇಳಿದ್ರು. ಏನು ಭಯ ಏನೈತ್ರಿ? ಅದು ಯಡಿಯೂರಪ್ಪಗೆ ವಿಜಯೇಂದ್ರಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಅವರು ಸಿದ್ದರಾಮಯ್ಯಗೆ DK ಶಿವಕುಮಾರಿಗೆ ಸರೆಂಡರ್ ಆಗ್ಯಾರ ಇಬ್ರು ಅಪ್ಪ ಮಗ. ಯಾರಿಗೂ ನಾವು ಮುಸ್ಲಿಮರಿಗೆ ಕಟ್ಟಾಗಬಾರ್ದು, ಎಲ್ಲರ ಜೊತೆ ಸಾಚ ಇಡಬೇಕು ಅನ್ನೋಂಥದ್ದೇನು ವಿಜಯೇಂದ್ರನ ಚಟುವಟಿಕೆ ಇದೆಯಲ್ಲ, ಅದ್ರ ವಿರುದ್ಧ ಹೋರಾಟ ನಿರಂತರ. ಇದಕ್ಕೆ ಪಕ್ಷ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರ ಕೊಡ್ತಾರೆ. ಇದೇ ವೇಳೆ DK ಶಿವಕುಮಾರ್ಗೂ ವಿಜಯೇಂದ್ರಗೂ ಭಾರೀ ನಂಟು. ರಾಜಕೀಯ ಏನೇ ಇದ್ರೂ ಒಳಗೊಳಗೆ ಸೈನ್ ಮಾಡಿಸಿಕೊಳ್ಳೋ ಸಂಸ್ಕೃತಿ DK ವಿಜಯೇಂದ್ರರದ್ದು ಎಂದಿದ್ದಾರೆ ಯತ್ನಾಳ್. ಅದಕ್ಕೆ ಟಾಂಗ್ ಕೊಟ್ಟಿರುವ DK ಸುರೇಶ್, ಯತ್ನಾಳ್ ಕೂಡ DK ಶಿವಕುಮಾರ್ ಜೊತೆ ಚೆನ್ನಾಗಿದ್ದಾರೆ ಎಂದ್ರು. ವಿಜಯೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ. ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ DK ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ. DK ಶಿವಕುಮಾರ್ ನಾವು ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ ಇವತ್ತು MLA ಆಗಿ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಹೌದು, ವಿಜಯೇಂದ್ರ ಬಂದು ನನ್ನ ಬಲ್ಲಿ ಸಹಿ ಮಾಡಿಸ್ಕೊಂಡಿದ್ದು ಖರೆ. ಯತ್ನಾಳ್ ಅವರು ಕೂಡ ಶಿವಕುಮಾರ್ ಜೊತೆ ಬಹಳ ಬಾಂಧವ್ಯ ಜಾಸ್ತಿ ಅಲ್ಲ. ಯತ್ನಾಳ್ ಅವರು ಕೂಡ ಬಹಳ ಆತ್ಮೀಯರು, ಅವಳು ಹಿರಿಯ ರಾಜಕಾರಣಿ. ಸೊ ಅವರು ಕೂಡ ಅವಾಗ ಶಿವಕುಮಾರ್ ಅವ್ರ ಜೊತೆ ಕುಶಲೋಪಚಾರಗಳನ್ನು ಮಾತಾಡ್ತಾ ಇರ್ತಾರೆ. ವಿಜಯೇಂದ್ರ ಒಬ್ಬರೇ ಅಲ್ಲ, ಯತ್ನಾಳ್ ಅವರು ಮಾತಾಡ್ತಾ ಇರ್ತಾರೆ. ಸೊ ಯಾಕೆ ಹೆಂಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹೈಕಮಾಂಡ್ನಿಂದ ನಿಜಕ್ಕೂ ನೋಟಿಸ್ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ, ಅದಕ್ಕೆ ಯಾರೂ ಗಾಬರಿ ಪಡಬೇಕಿಲ್ಲ ಎಂದಿರುವ ಯತ್ನಾಳ್ ಮೊದಲು ನೋಟಿಸ್ ಕೈ ಸೇರಲಿ, ಆಮೇಲೆ ನೋಡೋಣ ಎಂದು ಹೇಳುವ ಮೂಲಕ ವಿಜಯೇಂದ್ರ ಟೀಮ್ ವಿರುದ್ಧದ ಸಮರ ಮುಂದುವರಿಯುತ್ತೆ ಎಂದು ಸಾರಿದ್ದಾರೆ. ಅಖಂಡ BJP ನಮ್ಮ ಜೊತೆಗೆ ಇರ್ತದೆ. ಅವ್ರ ಅಪ್ಪ ಮಕ್ಕಳು ಇಬ್ಬರು ಇರ್ತಾರೆ ಆ ಸ್ಟೇಜ್ ಮ್ಯಾಗ. ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮ್ಮಿಂದ. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ, ವಂಶವಾದ ಇರಬಾರ್ದು, ಭ್ರಷ್ಟಾಚಾರ ಕರಪ್ಟ್ ಪಾಲಿಟಿಷಿಯನ್ ನಮ್ಮ ಪಾರ್ಟಿಯಾಗ ಇರಬಾರ್ದು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರ್ದು, ಮತ್ತು ಹಿಂದುತ್ವ ಪರವಾಗಿ ಇರಬಾರ್ದು ಅಂತ ಏನಾರೇ ಹೊಸದು ಏನಾರೇ ವಿಜಯೇಂದ್ರ ಸಲುವಾಗಿ ತಿದ್ದುಪಡಿ ಏನಾರಾಗಿದ್ರೆ ಅದನ್ನೇ ಪ್ರಶ್ನೆ ಮಾಡ್ತೀವಿ. ವ್ಯಾಮೋಹ ಅಂದ್ರೆ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗಬೇಕು, ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ MLA ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು. ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು. ಅವಾಗ ಮ್ಯಾಗ ಹೋಗ್ತಾರೆ, ಮ್ಯಾಗ ಹೋಗೋದಿಲ್ಲ, ತಳಗೆ ಹೋಗ್ತಾರೆ. ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ. ಹೀಗೆ ದಿಲ್ಲಿಯಲ್ಲಿ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ನಾನ್ ಸ್ಟಾಪ್ ವಾಗ್ದಾಳಿ ಮಾಡ್ತಿರೋವಾಗಲೇ ಬೆಳಗಾವಿಯಲ್ಲಿ ಯತ್ನಾಳ್ ಟೀಮ್ ಪ್ರತ್ಯೇಕ ಸಭೆ ಮಾಡಿದೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ಮಾಡಿ ಮುಂದಿನ ಹೋರಾಟ, ನೋಟಿಸ್ ಉತ್ತರದ ಬಗ್ಗೆ ಮಾತುಕತೆ ನಡೆಯಿತು. ಬೆಳಗಾವಿ ಸಭೆ ಬಳಿಕ ಗೋವಾಗೆ ತೆರಳಿ ಅಲ್ಲಿಂದ ದೆಹಲಿಗೆ ಹೋಗಿ ಯತ್ನಾಳ್ರ ಜೊತೆ ಸೇರಿಕೊಳ್ಳುವ ತೀರ್ಮಾನ ಮಾಡಲಾಗಿದೆ. ಇದನ್ನ ಅಧ್ಯಕ್ಷ ಮೊದಲೇ ಮಾಡಿದ್ರೆ ನಾವ್ಯಾಕೆ ಮಾಡ್ತಿದ್ವು? ಆ ಬೆಂಗಳೂರು ಕೂತು ಪ್ರೆಸ್ ಮೀಟ್ ಮಾಡೋದು, ಮನ್ಯಾಗ ಮಕ್ಕೋದು. 2 ಸಲ ಹೋರಾಟಕ್ಕೆ ಕರೆ ಕೊಟ್ಟ ವಿಜೇಂದ್ರ, 2 ಸಲ ಇಲ್ಲ. 2 ಸಲ ಕರೆ ಕೊಟ್ಟಾಗ ನೋಡ್ರಿ, ಬ್ಲ್ಯಾಕ್ ಮೇಲ್ ಅವ್ರ ಉದ್ಯೋಗ ಅದಲ್ಲ, ಅವ್ರ ಉದ್ಯೋಗ ವಿಜೇಂದ್ರ ಮತ್ತು CD ಶಿವಂದ್ ಇಬ್ಬರು ಉದ್ಯೋಗ ಅದೈತೆ. ಅದೇನ್ ಮಾಡ, ಇಬ್ಬರು ಪಾರ್ಟ್ನರ್ಸ್. ನಮ್ಮ ಮಾಲಿಕ ಗುತ್ತಿದಾರ ದೊಡ್ಡ ನಾಯಕ ಹಿಂದುಳಿದ ಜನಾಂಗದ ಅಪ್ಪ ವಿಜೇಂದ್ರ ಏನಿದೆ. ಹಂಗ ನನಗೆ ಬಹಳ ಹುಮಿಲೇಷನ್ ಮಾಡಿ ನಡುವ ನಾನೇ ಬಿಟ್ಟು ಹೋಗದ. ನಾ ಬಿಡಂಗ ಇಲ್ಲೇ BJP ಪಾರ್ಟಿ ಇಲ್ಲೇ ಕಟ್ತು ನಾವು.
ಸಂಘಟನೆಯ ವಿಚಾರದಲ್ಲಿ ಮಾಡ್ತಕ್ಕಂಥವ್ರು ಇದರ ಮುತುವರ್ಜಿ ವಹಿಸಿ ಇದು ನಮ್ಮ ಜೊತೆ ಸೇರಿಕೊಂಡು ಇದನ್ನು ಮಾಡಬೇಕಿತ್ತು. ಅವ್ರು ಮಾಡದೇ ಇರೋದಕ್ಕೆ ಅವ್ರ ತಪ್ಪುಗಳು ಮುಚ್ಕೊಳ್ಳೋದಕ್ಕೆ ಇದನ್ನೆಲ್ಲದೂ ಕೂಡ ಎತ್ತಿ ಹಿಡಿತಾ ಇದ್ದಾರೆ. ಇಲ್ಲ ಇಶ್ಯೂ ಯತ್ನಾಳ್ ಅವರು ವೈಯಕ್ತಿಕವಾಗಿರ್ತಕ್ಕಂಥ ಹೆಸರಿಗೆ ಒಬ್ಬರಿಗೆ ಬಂದಿದೆ, ಅವರು ಇಶ್ಯೂ. ಹೀಗೆ ರಾಜ್ಯ ಬಿಜೆಪಿ ಈಗ ಒಡೆದ ಮನೆಯಂತೆ ಭಾಸವಾಗುತ್ತಿದೆ. ಇದರ ನಡುವೆಯೇ ಬಿಜೆಪಿ ಬಿಕ್ಕಟ್ಟು ಶಮನಕ್ಕಾಗಿ ಬಿಜೆಪಿ ಕೋರ್ ಕಮಿಟಿ ಸಭೆ ಕರೆಯಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದು, ಮಂಗಳವಾರ ಇಡೀ ದಿನ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳು ನಡೆಯಲಿವೆ. ಪಕ್ಷದೊಳಗಿನ ಆಂತರಿಕ ಸಂಘರ್ಷದ ಬಗ್ಗೆಯೂ ಮಾಹಿತಿ ಸಂಗ್ರಹ ಮಾಡಿ ಹೈಕಮಾಂಡ್ಗೆ ರಿಪೋರ್ಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಆದರೆ ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುವ ವೇಳೆಗೆ ಇನ್ನೊಂದು ಕಡೆ ದಿಲ್ಲಿ ಸೇರಿಕೊಳ್ಳಲಿದ್ದಾರೆ ಯತ್ನಾಳ್ ಟೀಮ್ ಸದಸ್ಯರು. ಹೀಗಾಗಿ ರೆಬೆಲ್ ಆಗಿರೋ ನಾಯಕರೇ ಮೀಟಿಂಗ್ನಲ್ಲಿ ಇಲ್ಲದೇ ಇದ್ದ ಮೇಲೆ ಪಕ್ಷದಲ್ಲಿ ಅದ್ಯಾವ ಸ್ವರೂಪದಲ್ಲಿ ಸಮನ್ವಯತೆ ಸಾಧಿಸುತ್ತಾರೆ ಎಂಬ ಪ್ರಶ್ನೆ ಎದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೀದಿ ಜಗಳ ಶುರು ಆಗೋದಕ್ಕೆ ಬಹಳ ಮುಂಚಿತವಾಗಿಯೇ ಅದರ ಸೂಚನೆಗಳು ಇದ್ವು. ಆದರೆ ಆ ಬೀದಿ ಜಗಳ ನಡೆಯೋದವರೆಗೂ ಕೂಡ ಸುಮ್ಮನಿದ್ದು ಕಡೆಗೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಹೊರಟ್ರೆ ಏನಾಗ್ಬೋದು ಅವೆಲ್ಲವೂ ಕೂಡ ಸದ್ಯಕ್ಕೆ ಬಿ ಜೆ ಪಿ ಒಳಗಡೆ ನಡೀತಾ ಇರುವಂಗೆ ಕಾಣ್ತಾ ಇದೆ. ಯಾಕಂದರೆ ಯತ್ನಾಳರ ಟೀಮ್ ತನ್ನದೇ ಆದಂತಹ ದಾರಿಯಲ್ಲಿ ಹೊರಟು ನಿಂತಿದೆ. ಅವರು ಒಬ್ಬರಾದ ಮೇಲೆ ಒಬ್ಬರು ಮಾತನಾಡ್ತಾ ಇದ್ದಾರೆ, ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಈ ವಿಚಾರದಲ್ಲಿ ಯತ್ನಾಳ್ ಟೀಮ್ ವಿಚಾರದಲ್ಲಿ ಯಾವುದೇ ಆ್ಯಕ್ಷನನ್ನು ತೆಗೆದುಕೊಳ್ಳಲಾರದ ಸ್ಥಿತಿಯಲ್ಲಿ ಇದ್ದಾರಾ ಅನ್ನುವಂಥ ಅನುಮಾನವೂ ಕೂಡ ದಟ್ಟವಾಗಿ ಗೋಚರಿಸಿದೆ. ಹೀಗಾಗಿಯೇ ನಾಳೆ ನಡೆಯಬಹುದಾಗಿರುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಯಾವ ತೀರ್ಮಾನಗಳು ಹೊರ ಬರ್ತವೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ ಬಿಜೆಪಿ ವಿಚಾರದಲ್ಲಿ. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಸ್ವಾಮೀಜಿ ಸುತ್ತಲೂ ನಡೀತಿರುವಂತಹ ರಾಜಕೀಯದ ವಿಚಾರ ಬಗ್ಗೆಯೂ ಕೂಡ ಬಹಳಷ್ಟು ಅಂಶಗಳನ್ನು ನಿಮಗೆ ತೋರಿಸ್ತೀನಿ. ಚಿಕ್ಕ ಬ್ರೇಕ್ ಮಾಡೋಣ.